ಎಷ್ಟು ಉತ್ತುಂಗಕ್ಕೆ ಏರಿದ ನೋಡಿ ಬವಣ. ಹಾಗೆ ನಮ್ಮ ವಾಣಿಗೆ ಇಲ್ಲಿ ಕಟ್ಟಾಗದೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಗೈಸ್. ಇವತ್ತು ಗುಲಾಬಿ ಹೂವಾಗಿದೆ ನೋಡಿ, ಅದು ಇಲ್ಲಿ ಅವತ್ತು ದೀಪಾವಳಿ ಹಬ್ಬಕ್ಕೆ ಹಳಸಂದಿ ಕಾಳಿಂದ ಸಾರು ಮಾಡುವಾಗ ಒಂದು 4 ಹಳಸಂದಿಯನ್ನು ತೆಗೆದು ಹೀಗೆ ಹಾಕಿಟ್ಟಿದೆ ಇದರೊಳಗೆ. ಏನು ನೋಡ್ತಿದ್ಯಾ? ಐ ಅಲ್ವೇನೆ, ಹೇ ಬಾ ನೋಡಿ ಎಷ್ಟು ಸಬ್ಬಿ ಉಂಟಂತ. ಇಲ್ಲಿ ನೋಡಿ ಇವತ್ತು ನೋಡ್ತಾ ಬರ್ತಾನೆ ಇದೆ ಹೇಗಾಗಿದೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಹಾಲು ಕರೆದು ದನಗಳನ್ನೆಲ್ಲ ಬಿಟ್ಟು ತಿಂಡಿ ತಿಂದು ಎಲ್ಲ ಕೆಲಸ ಮುಗಿದಿದೆ. ಹಾಗೆ ಈಗ ಅಡುಗೆ ಕೆಲಸಗಳಷ್ಟು ಬಾಕಿ ಇದೆ. ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಕೊನೆ ತನಕ ನೋಡಿ. ಬಾಬಣ್ಣ ಎಷ್ಟು ಉತ್ತುಂಗಕ್ಕೆ ಏರಿದ ನೋಡಿ ಬಾಬಣ್ಣ. ಏನಾಗದೆ ಏನೇನು ಇವತ್ತೆ ಯಾಕೋ ಸ್ಯಾಡ್ ಫೀಲಿಂಗ್ ಎಲ್ಲ ಅವನ ಮೇಲೆ ಹತ್ತು ಕೂತ್ಕೊಂಡಾನೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಾಬಣ್ಣ ಇಳಿಯ ಕೆಳಗೆ, ಇಳಿವಾ. ನೋಡಿ ಅಲ್ಲೇ ಆಟ ಆಡ್ಲಿಕ್ಕೆ ನೋಡ್ತಾನೆ ಅವ ಬಾಬು. ಅಲ್ಲೇ ಮೈ ತಿಕ್ಕುದೆಲ್ಲ ಮತ್ತೆ ಎಷ್ಟು ಚಂದ ಮಾಡೋದು ಕೂತ್ಕೊಂಡಾನೆ ನೋಡಿ, ಅದಷ್ಟು ಮೇಲೆ. ಹಾಗೆ ನಮ್ಮ ವಾಣಿಗೆ ಇಲ್ಲಿ ಕಟ್ಟಾಗದೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ವಾಣಿ ಏನು ಆಟ ಆಡ್ತೆ ವಾಣಿ? ಹಾಗೆ ಇದ್ರದ್ದು ಕಲರ್ ಎಲ್ಲ ಚೇಂಜ್ ಆಗದೆ ನೋಡಿ. ಏನೇ ಆಟ ಆಡ್ಲಿಕ್ಕೆ ನೋಡ್ತದೆ, ಈಗ ಬಿಟ್ಟರೆ ಏನಿಲ್ಲ ಕೈಲಾಸನೆಯ ಅಷ್ಟು ಸ್ಪೀಡ್ ಓಡ್ತದೆ. ಗೈಸ್, ಇವತ್ತು ಗುಲಾಬಿ ಹೂವಾಗಿದೆ ನೋಡಿ, ಅದು ಸಣ್ಣ ಗುಲಾಬಿ ಹೂವು. ಗಿಡನೂ ಸಣ್ಣ, ಹೂವು ಸಣ್ಣ ನೋಡಿ. ನಮ್ಮ ಮನೇಲಿ ಗುಲಾಬಿ ಹೂವು ಆಗೋದೇ ಕಡಿಮೆ, ಆದರೆ ಈ ಥರ ಸಣ್ಣ ಸಣ್ಣ ಹೂವು ಆಗೋದು ನೋಡಿ. ಅದು ಇಲ್ಲೊಂದು ಗಿಡ ಇದೆ ನೋಡಿ, ಇದಕ್ಕೂ ಮೊದಲಾಗಿತ್ತು, ಈಗ ಚಿಗುರಷ್ಟೇ ಬಂದಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡಿದರೆ ಮೊಗ್ಗು ಬರ್ಬೋದು. ದೀಪಾವಳಿ ಹಬ್ಬಕ್ಕೆ ಹಳಸಂದಿ ಕಾಳಿಂದ ಸಾರು ಮಾಡುವಾಗ ಒಂದು 4 ಹಳಸಂದಿಯನ್ನು ತೆಗೆದು ಹೀಗೆ ಹಾಕಿಟ್ಟಿದೆ ಇದರೊಳಗೆ. ಅದು ಹುಟ್ಟು ಬಂದದ್ದು ನೋಡಿ ಎಲ್ಲ ಹಳಸಂದಿ ಕಾಳು ಇದರೊಳಗೆ. ಗೈಸ್ ಫಸ್ಟು ಬದನೆ ಬೀಜವನ್ನು ಹಾಕಿದ್ದೆ, ಅದು ಹುಟ್ಟೇ ಬರಲಿಲ್ಲ. ಮತ್ತು ಯಾಕೆ ಸುಮ್ಮನೆ ಮಣ್ಣೆಲ್ಲ ಹಾಕಿದ್ದು ವೇಸ್ಟ್ ಮಾಡೋದು ಅಂತ ಹಳಸಂದಿ ಬೀಜವನ್ನು ಹಾಕಿದೆ. ಅದೆಲ್ಲ ನೋಡಿ ಬೇರು ಬಂದಿದೆ ಸಣ್ಣ ಸಣ್ಣಕ್ಕೆ. ಅದರಲ್ಲಿ ಇದೊಂದು ಬೀಜ ಹಾಳಾಗೋಯ್ತು ನೋಡಿ. ಇದು ಬೇರು ಬಂದಿತ್ತು, ಆಮೇಲೆ ಏನೋ ಒಂಥರ ಆಗಿ ಹಾಳಾಗಿ ಹೋಗೋದೆ ನೋಡಿ. ಹಾಗೆ ಇದನ್ನು ಹಾಳಾಗೋಗಿದೆ. ಆಮೇಲೆ ಇದಕ್ಕೆಲ್ಲ ಬೇರು ಬಂದಿದೆ ನೋಡಿ ಸುಮಾರು. ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡಿದರೆ ದೊಡ್ಡ ದೊಡ್ಡ ಎಲೆ ಬಂದಿರ್ತದೆ. ನಾವು ಸುಮ್ಮನೆ ಹಾಕಿಟ್ಟಿದ್ದು, ಹುಟ್ಟರೆ ಹುಟ್ಟಲಿಲ್ಲ ಅಂದರೆ ಇಲ್ಲ ಅಂತ ಹಾಕಿದ್ದು, ನೋಡಿದ್ರೆ ಹುಟ್ಟದೆ ನೋಡಿ. ದನಗಳೆಲ್ಲ ಬಂದು ನಿಂತಿದ್ದಾರೆ. ಆಗಲೇ ಬಟ್ಟೆ ತೆಗೆದೆ, ಮತ್ತೆ ಬಿಸಿಲು ಬಂದಿತ್ತು, ಮತ್ತೆ ಹಾಕಿದೆ. ಹಾಗೆ ಈಗ ಮತ್ತೆ ಮೋಡ ಆಗದೆ. ನಮ್ಮ ಪುಟಮ್ಮ ನೋಡಿ ಇಲ್ಲಿ ಬಂದು ನಿಂತದೆ. ಪುಟಮ್ಮ ಅವರೆಲ್ಲ ಆ ಕಡೆ ಮೇಯ್ತಾ ಇದ್ದಾರೆ. ಇದು ನಮ್ಮ ಮನೆಯದಲ್ಲ ಗೈಸ್, ಬೇರೆ ಪಕ್ಕದ ಮನೆಯದು. ಇದು ನಮ್ಮ ಮನೆಯದನ್ನು ಸಂಗಡ ಬಂದುಬಿಟ್ಟದೆ. ಹಾಗೆ ನಮ್ಮ ಪುಟಮ್ಮ ನೋಡಿ, ಮೊದಲು ಎಷ್ಟು ಸಣ್ಣ ಇದ್ಲಿಗಳು, ಈಗ ನೋಡಿದರೆ ನನಗಿಂತ ಎತ್ತರ ಅನ್ನೋ ಥರ ಬಂದರೆ ನೋಡಿ. ಇಷ್ಟು ಬಂದ ನನಗೆ. ಮೊದಲೆಲ್ಲ ಸಣ್ಣ ಇತ್ತಿಗಳು ಅಲ್ವೇನೇ ಈ ಸುಂದರಿ ಪುಟಮ್ಮ.
ಹಾಗೆ ಗಣೇಶ ಅಲ್ಲಿ ಮುಂದಿದ್ದಾನೆ. ಏನು ನೋಡ್ತಿದ್ಯಾ? ಐ ಏನು ನೋಡ್ತಿದ್ದೆ? ಇವರಿಗೆಲ್ಲ ಗಂಟೆ ಹಾಕಿ ಒಂದು 2 ವರ್ಷ ಆಯ್ತು. ಈ ವರ್ಷ ತರಲೇ ಇಲ್ಲ. ಈಗ ಮುಂದಿನ ವರ್ಷ ದೀಪಾವಳಿಗಾದರೂ ನೋಡಬೇಕು ಈ ಗಂಟೆನ ಅಲ್ವೇನೆ. ಹೇಯ್ ಹಾಯ್ ಮಾಡಿಬಿಟ್ಟಮ್ಮ. ಹಾಯ್ ಹಾಯ್ ಮಾಡು. ಕಿಡಿ ಬಾ ಹಾಯ್ ಮಾಡ. ಇದು ನೋಡಿ ನಮ್ದು ಆ ಗೌರಿ ಮಗಳು ಉಂಟಲ್ಲ ಅದ್ರ ಥರನೇ ಉಂಟು, ಸೇಮ್. ಇದು ಸ್ವಲ್ಪ ಕಲರ್ ಚೇಂಜು, ಇದೊಂದು ಸ್ವಲ್ಪ ಕಪ್ಪದೆ. ಬಾ ನೋಡಿ ಎಷ್ಟು ಸಬ್ಬಿ ಉಂಟಂತ. ನೋಡಿ ಅದೆರಡು ಸೇಮ್ ಕಾಣ್ತದೆ, ನೋಡಿ ಕಲರ್ ಸ್ವಲ್ಪ ಚೇಂಜು. ಹಾಗೆ ಅವಳಿಗೆ ಕುತ್ತಿಗೆ ಸರ ಹಾಕಿದ್ದಾರೆ, ಅದಕ್ಕೆ ಗೊತ್ತಾಗ್ತದೆ. ಇಲ್ಲಾಂದರೆ ಒಂದೇ ಸರಿ ಇಬ್ಬರೂ ಒಂದೇ ಥರ ನೋಡ್ದಂಗೆ ಅನಿಸ್ತದೆ. ನೋಡಿ ಇಬ್ಬರು ಸೇಮ್ ಇದ್ದಾರೆ. ನಮ್ಮನೇದೊಂದು ಸ್ವಲ್ಪ ಹೈಟ್ ಇದೆ ಅನಿಸ್ತದೆ. ನೋಡಿ ಗೌರಿ, ಈ ಗೌರಿಗೆ ಅವತ್ತು ಗೌರಿ ಕಾಲಿಗೆ ಗಾಯ ಆಗಿತ್ತು. ಇಲ್ಲಿ ನೋಡಿ ಇವತ್ತು ರಕ್ತ ಬರ್ತಾನೇ ಇದೆ. ಹೇಗಾಗಿದೆ ಅಂತ ಕಡಿಮೆನೇ ಆಗ್ತಿಲ್ಲ. ಆಯಿತು ಅಷ್ಟು ದಿನಕ್ಕೆ ಅದು ಚೆಲ್ಲಿ ಎದ್ದು ಮತ್ತೆ ರಕ್ತ ಬರ್ತದೆ. ಕೊಡುಗೆಗೆ ನಡೀರಿ ಎಲ್ಲರೂ. ಬೋಡಿ 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 ಏನು ಹೋಗಿ ಕೊಡುಗೆ ಹೋಗಿ. ಹಾಯ್ ಗೌರಿ, ಗೌರಿ ಹೋಗಿ ಕೊಡುಗೆ ಹೋಗ್ರಿ. ಹೋಗಿ ಕೊಡುಗೆ ಹೋಗಿ. ಮಲ್ಲಿ ಹೋಗಿ. ಗಣೇಶ ಹೋಗಿ. ಗಣೇಶ ಕೊಡುಗೆ. ಹಾಗೆ ಎಲ್ಲರೂ ಟರ್ನ್ ಆದರೂ ಈಗ ನೋಡಿ ಕೊಡುಗೆಗೆ ಹೋಗಲಿಕ್ಕೆ. ಅದೊಂದು ಕರು ಹೋಗಲಿಕ್ಕೆ ಕೊಡ್ತಿಲ್ಲ ಪಾಪ. ಪುಟಮ್ಮ ನಡಿ 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 ಗೌರಿ ಹೋಗಿ ಹಂದು. ಸುಂದರಿ ನೀನು ನಿಮ್ಮನೆಗೆ ಹೋಗಿ. ಹೋಗು 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 ಹೋಗು. ಲಕ್ಕು ಹೋಗಿ ಕೊಡುಗೆ ಹೋಗು. ಹೋಗ್ರಿ ಕೊಡುಗೆ ಹೋಗ್ರಿ. ಗೌರಿ ಅವ್ರು ನೋಡಿ ಕೊಡುಗೆ ಹೋಗ್ರಿ. ಎಲ್ಲ ಹೋತ್ರಿ ಇವರು.